ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈಗ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ರೊಟೀನ್ ಶುರು ಆಗಿಬಿಟ್ಟಿದೆ. ಮನೆಯಲ್ಲಿ ಸೊಪ್ಪಿತ್ತು, ಅದನ್ನು ಕ್ಲೀನ್ ಮಾಡಿಕೊಂಡು ಒಂದು ಕಪ್ಪು ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಮಕ್ಕಳಿನ್ನೂ ಮಲಗಿದ್ದಾರೆ. ಇವತ್ತು ಮಕ್ಕಳಿಗೆ ಎಕ್ಸಾಮ್ಸ್ ಇದೆ, ಅವರು ಸ್ಕೂಲ್ಗೆ ಹೋಗ್ತಾರೆ. ನಮ್ಮ ಯಜಮಾನ್ರು ಮನೆಯಲ್ಲಿಲ್ಲ, ಎಲ್ಲನೂ ನಾನೇ ಮ್ಯಾನೇಜ್ ಮಾಡ್ಕೋಬೇಕು. ಅದಕ್ಕೆ ಬೇಗ ಬೇಗ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಸಾಗನ್ನ ಮಾಡ್ತಾಯಿದ್ದೀನಿ, ಅಂದರೆ ಸೊಪ್ಪನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು 4-5 ಸಲ ಚೆನ್ನಾಗಿ ಸೊಪ್ಪನ್ನು ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡಿಕೊಂಡೆ. ಬಾಯ್ಲ್ ಮಾಡ್ಕೊಳ್ಳೋವಾಗ ನೀರೇನು ಆ್ಯಡ್ ಮಾಡಿಲ್ಲ, ಸೊಪ್ಪಲ್ಲಿರೋ ನೀರಲ್ಲಿನೇ ಬಾಯ್ಲ್ ಆಯಿತು. ಒಂದೇ ಒಂದು ವಿಸಿಲ್ ಮಾತ್ರನೇ ನಾನು ತರಿಸ್ಕೊಂಡೆ ಕುಕ್ಕರಲ್ಲಿ. ಅದು ತಣ್ಣಗಾದ್ಮೇಲೆ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಫೈನಾಗಿ ಮಾಡ್ಕೊಂಡಿಲ್ಲ, ಸ್ವಲ್ಪ ಹರಾಬರ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನು ಆನಿಯನ್ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, ಒಂದು ಒಣಮೆಣ್ಸಿನ್ಕಾಯಿ. ಒಣಮೆಣ್ಸಿನ್ಕಾಯಿ ಇಲ್ಲಿ ನಾರ್ತ್ ಇಂಡಿಯನ್ಸ್ ಎಲ್ಲ ಹಾಕಲ್ಲ ಒಗ್ಗರಣೆಗೆ, ನಾನು ಹಾಕ್ತಾಯಿದ್ದೀನಿ. ಮತ್ತು ನಾರ್ತ್ ಇಂಡಿಯನ್ಸ್ಗೆ ಮಸ್ಟರ್ಡ್ ಆಯಿಲ್ ಅಂದರೆ ತುಂಬ ಇಷ್ಟ. ಅವರು ರಿಫೈನ್ಡ್ ಆಯಿಲು ಕಡಿಮೆನೇ ಯೂಸ್ ಮಾಡೋದು. ಒಬ್ಬೊಬ್ಬರು ಅಂತೂ ಯೂಸೇ ಮಾಡಲ್ಲ. ಏನೇ ಒಂದು ಅಡುಗೆ ಮಾಡಿದ್ರೂ, ಪುಲಾವ್ ಮಾಡಿದ್ರೂ, ಬಿರಿಯಾನಿ ಮಾಡಿದ್ರೂ, ಡ್ರೈ ಸಬ್ಜಿ ಮಾಡಿದ್ರೂ, ಏನೇ ಒಂದು ಸಾರು ಮಾಡಿದ್ರೂ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಇವಾಗ ನಾನು ಸೊಪ್ಪನ್ನು ಮಸ್ಟರ್ಡ್ ಆಯಿಲಲ್ಲೇ ಮಾಡ್ತಾಯಿದ್ದೀನಿ. ಬಿಸಿ ಆದಮೇಲೆ ಎಣ್ಣೆ, ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 2 ಟೊಮೆಟೋಸ್ನ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ. ಸೊಪ್ಪನ್ನು ಬಾಯ್ಲ್ ಮಾಡ್ಕೊಳ್ಳೋವಾಗ್ಲೂ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿದ್ದೆ. ಇವಾಗ ಈ ಟೊಮೆಟೊ ಗೊಜ್ಜಲ್ಲಿ ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಗೊಜ್ಜು ಯಾವ ಥರ ಮಾಡ್ಕೊತೀವಿ ಅದೇ ಥರನೇ ಮಾಡ್ಕೊತೀನಿ. ನಮ್ಮ ಸೌತ್ ಇಂಡಿಯಾದಲ್ಲಿ ಸಿಗೋ ಥರ ಸೊಪ್ಪುಗಳು ನಾರ್ತ್ ಇಂಡಿಯಾದಲ್ಲಿ ಸಿಗಲ್ಲ. ಇಲ್ಲಿ ತುಂಬ ಕಡಿಮೆ ಸೊಪ್ಪು ಸಿಗೋದು, ಅದು ಬೇರೆ ವಿಂಟರ್ ಸೀಸನಲ್ಲಿ ಮಾತ್ರನೇ ಸಿಗುತ್ತೆ. ಸಾಗ್ ಅಂತ ಹೇಳ್ಬಿಟ್ಟು ತುಂಬ ಫೇಮಸ್ಸು, ವಿಂಟರ್ ಸೀಸನಲ್ಲಿ ಮಾತ್ರ ತುಂಬ ಮಾಡ್ಕೊತಾರೆ. ನಮ್ಮ ಸೌತಲ್ಲಂದರೆ ರೆಗ್ಯುಲರಾಗಿ ಸಿಗ್ತಾ ಇರುತ್ತೆ ಎಲ್ಲ ವೆರೈಟೀಸ್ ಆಫ್ ಸೊಪ್ಪುಗಳೆಲ್ಲ. ಇವಾಗ ನಮ್ಮ ಯಜಮಾನರು ನನಗೆ ನಿನ್ನೆ ಕೆಲ್ಸಕ್ಕೆ ಹೋಗುವಾಗ ತಂದು ಕೊಟ್ಟಿದ್ದು ಪಾಲಾಕು ಮತ್ತು ಮೇಥಿ, ಅದೆರಡನ್ನೇ ಹಾಕ್ಬಿಟ್ಟು ನಾನು ಇವಾಗ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಟೊಮೆಟೊ ಗೊಜ್ಜು ರೆಡಿಯಾಗಿತ್ತು, ಅದರಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ನೀರನ್ನು ಅಡಿಷ್ನಲ್ ಆಗಿ ನಾನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಮಿಕ್ಸಿಯಲ್ಲಿ ಏನಾದರೂ ಮಿಕ್ಕೋಗಿರುತ್ತಲ್ಲ, ಅದನ್ನು ಕೈಯಲ್ಲಿನೇ ಎತ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸೊಪ್ಪಲ್ಲಿನೇ ಸೇರಿಸ್ಕೊತೀನಿ. ಈಗ ತುಂಬ ರುಚಿಕರವಾದ ಮತ್ತು ಹೆಲ್ದಿಯಾದ ಸೊಪ್ಪು ರೆಡಿ ಆಗಿಬಿಟ್ಟಿದೆ. ಇದರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿಗಳನ್ನ ಮಾಡಿಟ್ಕೊಂಡಿದ್ದೀನಿ. ಮಕ್ಕಳಿಗೆ ಫಸ್ಟು ಒಂದೊಂದು ಚಪಾತಿನ ತಿನ್ನಿಸ್ಬಿಡ್ತೀನಿ ಮತ್ತು ಟಿಫನಲ್ಲೂ ಕಟ್ಟಿ ಕಳಿಸ್ತೀನಿ. ಮಕ್ಕಳಿಬ್ಬರು ಪಾಪ ರೆಡಿ ಆಗ್ತಾ ಇದ್ದಾರೆ. ನನಗೆ ಸ್ವಲ್ಪ ಡಿಫಿಕಲ್ಟ್ ಆಯಿತು ಇದನ್ನೆಲ್ಲ ಶೂಟ್ ಮಾಡಿಕೊಂಡು ಮತ್ತು ಮಕ್ಕಳಿಗೆ ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿಕೊಂಡು ಅವ್ರಿಗೂ ಅದು ಇದು ಅಂತ ಕೇಳ್ತಾನೆ ಇರ್ತಾರಲ್ಲ ಮಕ್ಕಳು ರೆಡಿ ಆಗುವಾಗ. ಡಿಪೆಂಡೆಬಲ್ ಆಗಿಬಿಟ್ಟಿದ್ದಾರೆ ಅವ್ರು ನಮ್ಮ ಯಜಮಾನ್ರ ಮೇಲೆ, ಅವರಿಲ್ಲ. ಅದಕ್ಕೆ ನಾನೇ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದೀನಿ. ಇವತ್ತು ಸ್ಕೂಲಲ್ಲಿ ಇಬ್ಬರು ಮಕ್ಳಿಗೂ ಎಕ್ಸಾಮ್ ಇದೆ. ನನ್ನ ಚಿಕ್ಕ ಮಗ ಸ್ವಲ್ಪ ನಾಟಕ ಮಾಡ್ತಾ ಇದ್ದ, ನಾನು ಸ್ಕೂಲ್ಗೆ ಹೋಗಲ್ಲ ಇವತ್ತು, ನಿದ್ದೆ ಬರ್ತಾ ಇದೆ, ನಾನು ಇವತ್ತು ಮಲ್ಕೊತೀನಿ, ಸ್ವಲ್ಪ ಆರಾಮ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ಎರಡು ಕೊಟ್ಬಿಟ್ಟು ಎಬ್ಸಿದೆ. ಅವನ್ನ ಏನಾದರೂ ಹಂಗೆ ಎಬ್ಸಿದ್ರೆ ಒಂದು ಅರ್ಧ ಗಂಟೆವರೆಗೂ ಅಳ್ತಾನೆ ಇರ್ತಾನೆ. ತುಂಬ ಟೆನ್ಸ್ಡ್ ಹೋಲ್ನ ಕ್ರಿಯೇಟ್ ಮಾಡಿಬಿಡ್ತಾನೆ. ನಾನು ಕಿಚನಲ್ಲಿನೂ ಮಾಡ್ತಾಯಿದ್ದೆ, ಇವಂದು ತಲೆನೋವು ಇತ್ತು. ಸ್ವಲ್ಪ ಹಂಗೂ ಹಿಂಗೂ ಮ್ಯಾನೇಜ್ ಮಾಡಿಬಿಟ್ಟೆ. ಇವಾಗ ಅವನ್ನ ಸ್ವಲ್ಪ ಮುದ್ದು ಮಾಡಿಬಿಟ್ಟು ಕಳಿಸ್ತಾ ಇದ್ದೀನಿ, ಚೆನ್ನಾಗಿ ಬರೆಯಪ್ಪ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅವನಿಗೆ ಬಟ್ರಿಂಗ್ ಮಾಡಿದ್ಮೇಲೆ ಕಾಲೆಲ್ಲ ಮುಗಿದು ಹೋಗ್ತಾ ಇದ್ದಾನೆ, ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ದಾನೆ. ಇವಂದು ಈ ನಾಟಕ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳು ತುಂಬ ಇನ್ನೋಸೆಂಟ್ ಆಗಿರ್ತಾರೆ. ಅವ್ರದ್ದು ಏನೇ ಒಂದು ಆ್ಯಕ್ಷನ್ಸ್ ಮಾಡಿದ್ರು ಅದರಲ್ಲಿ ಇನ್ನೋಸೆನ್ಸ್ ಅಂತೂ ತುಂಬ ಇರುತ್ತೆ. ಇವನಿಂದ ನನ್ನ ಜೀವನ ತುಂಬ ಅಂದರೆ ತುಂಬ ಖುಷಿಯಾಗಿ ಸಾಗಿಸ್ತಾ ಇದ್ದೀನಿ. ಎಷ್ಟೇ ಸ್ಟ್ರೆಸ್ ಇದ್ರೂ, ಏನೇ ಪ್ರಾಬ್ಲಮ್ಸ್ ಇದ್ರೂ ಈ ಮಗನಿಂದ ನನಗೆ ತುಂಬ ಖುಷಿ ಸಿಕ್ಕಿದೆ. ಸ್ವಲ್ಪ ತರಲೆ ಜಾಸ್ತಿ ಮಾಡ್ತಾನೆ. ಚಿಕ್ಕ ಮಕ್ಕಳಂದರೆ ಮಾಡ್ತಾರಲ್ವ. ದೊಡ್ಡವನು ತುಂಬ ಅಂದರೆ ತುಂಬ ಇಷ್ಟ ನನಗೆ. ಬಟ್ ಅವನು ದೊಡ್ಡವನಾಗ್ತಾ ಇದ್ದಾನಲ್ಲ, ಸ್ವಲ್ಪ ಅವನು ಮೂಡಿ ಆಗಿಬಿಟ್ಟಿದ್ದಾನೆ. ಇವಾಗ ಸ್ವಲ್ಪ ರೇಗಾಡ್ತಾನೆ. ನಾನು ಏನಾದರೂ ಬೈದ್ರೂ ರಿಟರ್ನ್ ರಿಪ್ಲೈ ಮಾಡ್ತಾನೆ. ಅದು ಹಾರ್ಮೋನ್ಸ್ದು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಮಕ್ಕಳು ಬೆಳೀತಾ ಬೆಳೀತಾ ಆ ಥರ ಮಾಡ್ತಾರೆ, ಚೇಂಜಸ್ ಆಗುತ್ತೆ ಅಲ್ವಾ. ಅದು ಒಂದೊಂದು ಸಲ ನಾವೂ ಅರ್ಥ ಮಾಡ್ಕೋಬೇಕು. ಅವರು ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಅವ್ರ ಜೊತೆ ಎಗರಾಡಿದ್ರೇ ಅವ್ರು ತುಂಬ ಹಠ ಮಾಡಿಬಿಡ್ತಾರೆ, ತುಂಬ ಸ್ಟಬನ್ ಆಗಿಬಿಡ್ತಾರೆ. ಸೊ ಅದಕ್ಕೆ ನಾವು ಬಾಯಿ ಮುಚ್ಕೊಂಡು ಒಂದೊಂದು ಸಲ ಸುಮ್ಮನೆ ಆಗಿಬಿಡಬೇಕು. ಇಲ್ಲ ಅಂದರೆ ಅವ್ರು ರೇಗಾಡಿಬಿಡ್ತಾರೆ. ಅದರಿಂದ ನಮಗೆ ಇನ್ನೂ ಸ್ಟ್ರೆಸ್ ಬರುತ್ತೆ. ಸೊ ಸ್ವಲ್ಪ ಫ್ರೆಂಡ್ಲಿಯಾಗಿಯೂ ಅವ್ರ ಹತ್ರನೂ ಎಲ್ಲ ಹೇಳ್ಕೊಂಡು ಬಿಡಬೇಕು. ಆವಾಗ ಅವರೂ ಅರ್ಥ ಮಾಡ್ಕೊತಾರೆ. ನಾನು ತುಂಬ ಓಪನ್ ನಮ್ಮ ಮಕ್ಕಳ ಹತ್ರ ಎಲ್ಲನೂ ಡೀಟೇಲಾಗಿ ಹೇಳ್ಕೊತೀನಿ. ಚಿಕ್ಕ ವಯಸ್ಸಿಂದ ಹಿಡಿದುಬಿಟ್ಟು ಇವಾಗಿನವರೆಗೂ ನನ್ನ ಜರ್ನಿ ಹೆಂಗಿತ್ತು ಎಲ್ಲನೂ ಡೀಟೇಲಾಗಿ ಹೇಳ್ಕೊತೀನಿ.
ಅದ್ರ ಜೊತೆನೇ ನಾನು ಗಂಡು ಮಕ್ಕಳ ತಾಯಿ ಆದ್ದರಿಂದ ಹೆಣ್ಣು ಮಕ್ಕಳ ಬಗ್ಗೆನೂ ಸ್ವಲ್ಪ ಹೇಳ್ಕೊಳ್ತೀನಿ. ಅವ್ರ ಹೆಲ್ತ್‌ದು ಪ್ರಾಬ್ಲಮ್ಸ್ ಏನಿರುತ್ತೆ, ಅವ್ರದ್ದು ಹಾರ್ಮೋನ್ ಚೇಂಜಸ್ ಏನೇನಿರುತ್ತೆ. ಯಾಕಂದರೆ ನಾನು 40 ಇಯರ್ಸ್ ಇವಾಗ ನನ್ನ ಬಾಡಿಯಲ್ಲಿನೂ ತುಂಬ ಚೇಂಜಸ್ ಆಗ್ತಾ ಇರುತ್ತೆ. ಹಾರ್ಮೋನ್ಸ್ ವೇರಿಯನ್ಸ್ ಆಗ್ತಾ ಇರುತ್ತೆ. ನನಗೆ ಒಂದೊಂದು ಸಲ ಕೋಪ ಬರುತ್ತೆ, ಒಂದೊಂದು ಸಲ ಖುಷಿಯಾಗಿರ್ತೀನಿ. ಅದೆಲ್ಲ ನಾನು ಹೇಳ್ಕೊತೀನಿ. ಅವನದು ಹಾರ್ಮೋನ್ಸ್ ಬಗ್ಗೆನೂ ನಾನು ಮಾತಾಡ್ತೀನಿ. ಇವಾಗ ನೀನು ಇದೆಲ್ಲ ರೇಗಾಡೋದು ನಿನ್ನ ಬಾಡಿಯಲ್ಲಿರೋ ಬ್ಲಡ್ ಕಣೋ ಹಂಗೆ ಹಿಂಗೆ ಅಂತಾರೆ ಹೇಳ್ಕೊಂಡು ಕಾಮಿಡಿಯಾಗಿ ಅದನ್ನು ಕಂಟ್ರೋಲ್ ಮಾಡಿಬಿಡ್ತೀನಿ. ಮತ್ತು ನಂದು ಮಂತ್ಲಿ ಪೀರಿಯಡ್ಸ್ ಬಗ್ಗೆನೂ ನನ್ನಿಬ್ಬರು ಮಕ್ಕಳ ಜೊತೆನೂ ಮಾತಾಡ್ತೀನಿ. ನಮ್ಮ ಯಜಮಾನ್ರಿಗಂತೂ ಅವ್ರಿಗೆ ಗೊತ್ತೇ ಇದೆ. ಮದುವೆಗೆ ಮುಂಚೆ ಅವರು ಸ್ವಲ್ಪ ಒಂಥರ ಮುಜುಗರ ಪಡ್ತಾಯಿದ್ರು ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಮದುವೆ ಆದಮೇಲೆ ನಾನು ಸ್ವಲ್ಪ ಓಪನ್ ಆದ್ರಿಂದ ಅವ್ರ ಹತ್ರನೇ ಪ್ಯಾಡ್ಸ್ ಎಲ್ಲ ತರಿಸ್ತೀನಿ. ಮತ್ತು ಅವ್ರು ತರೋದನ್ನ ನೋಡಿಬಿಟ್ಟು ನಮ್ಮ ಮಕ್ಳಿಗೂ ಅದು ನಾರ್ಮಲ್ ಅನಿಸ್ಬಿಟ್ಟಿದೆ. ಒಂದು ಸಲ ನಾನು ನಾಟಕನೂ ಮಾಡ್ತೀನಿ ನಮ್ಮ ಮಕ್ಕಳಿಗೆ ಅರಿವಾಗಬೇಕು ಅಂತ ಹೇಳ್ಬಿಟ್ಟು. ಪೀರಿಯಡ್ಸ್ ಅಂದರೆ ಏನು, ನನಗೆ ಕೈಕಾಲು ನೋವಾಗ್ತಾ ಇದೆ, ಸೊಂಟ ನೋವಾಗ್ತಾ ಇದೆ, ನನಗೆ ಕೋಪ ಬರ್ಸ್ಬೇಡ, ನಾನು ತುಂಬ ಟಯರ್ಡ್ ಆಗ್ತಾ ಇದ್ದೀನಿ. ಅದು ಸ್ವಲ್ಪ ಆಗದಿರ ಇದ್ರೂ ನಾನು ಸ್ವಲ್ಪ ನಾಟಕ ಮಾಡ್ತೀನಿ. ಯಾಕಂದರೆ ಗಂಡು ಮಕ್ಕಳಿಗೆ ಗೊತ್ತಿರಬೇಕು ಈ ಥರ ಎಲ್ಲ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ ಪೀರಿಯಡ್ಸ್ ಆದಾಗ ಅಂತ ಅವ್ರಿಗೆ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ನಾಟಕ ಎಲ್ಲ ಮಾಡ್ತಾ ಇರ್ತೀನಿ. ಮತ್ತು ಮಕ್ಕಳ ಜೊತೆನೇ ನಾನು ವಾಟ್ಸಪ್ ಮಾಡಿಸ್ತೀನಿ ನಮ್ಮ ಯಜಮಾನ್ರಿಗೆ. ನನಗೆ ಪೀರಿಯಡ್ಸ್ ಆಗೋ ಥರ ಇದೆ ಕಣೋ, ನಿಮ್ಮ ಅಪ್ಪನಿಗೆ ಹೇಳ್ಬಿಡು ಪ್ಯಾಡ್ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಅವ್ರೂ ಅಪ್ಪ ಅಮ್ಮನಿಗೆ ಪೀರಿಯಡ್ಸ್ ಆಗುತ್ತೆ ಅಂತೆ ಪ್ಯಾಡ್ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಅದನ್ನೆಲ್ಲ ವಾಯ್ಸ್ ನೋಟು ಅದೆಲ್ಲ ಕೇಳ್ಕೊಂಡು ಒಂಥರ ಖುಷಿ ಆಗುತ್ತೆ ನನಗೆ. ಅದಲ್ದಿರನೂ ಮತ್ತು ನಾನು ಸ್ನಾನಕ್ಕೆ ಹೋದಾಗ ಬೇಕಂತ ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ನಾನು ಮರ್ತೋಗಿದ್ದೀನಿ ಕಣೋ, ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ಪ್ಯಾಡ್ನ, ತೊಗೊಂಡು ಬಂದುಬಿಟ್ಟು ಬೆಡ್ ಮೇಲೆ ಇಟ್ಬಿಟ್ರಪ್ಪ, ನಾನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತೀನಾ, ಅವ್ರು ತಂದುಬಿಟ್ಟು ಬೆಡ್ ಮೇಲೆ ಇಟ್ಬಿಡ್ತಾರೆ. ಈ ಥರ ಚಿಕ್ಕ ಚಿಕ್ಕ ಮಾತುಗಳಿಂದ ಅವ್ರಿಗೆ ಇದೆಲ್ಲ ನಾರ್ಮಲ್ ಅನಿಸ್ಬೇಕು. ಆ ಥರ ಒಂದು ಲೈಫ್ ಸ್ಟೈಲ್ನ ನಾನು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳು ಬೆಳೆದಾದ್ಮೇಲೆ ಅವ್ರದ್ದೇ ಒಂದು ಜೀವನ ಆಗಿಬಿಡುತ್ತೆ. ಯಾವುದೇ ಹೆಣ್ಮಗಳನ್ನ ಮಕ್ಕಳನ್ನ ಮದುವೆ ಮಾಡ್ಕೊಂಡ್ರೂ ಅವ್ರಿಗೆ ಆಗಿರೋ ಪ್ರಾಬ್ಲಮ್ಸ್ಗಳೆಲ್ಲ ಇವ್ರಿಗೆ ಗೊತ್ತಾಗಬೇಕು. ಪೀರಿಯಡ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು, ಪ್ಯಾಡ್ ಅಂದರೆ ಏನು ಅಂತ ಅದನ್ನು ಗೊತ್ತಿರಬೇಕು. ಅದಕ್ಕೋಸ್ಕರ ನಾನು ನಾರ್ಮಲಾಗಿ ಎಲ್ಲನೂ ಮಾತಾಡ್ತೀನಿ. ಸೊ ಈಗ ಮಕ್ಕಳು ಸ್ಕೂಲಿಂದ ಬಂದಾಯಿತು, ಊಟ ಎಲ್ಲ ಮಾಡಿಸ್ಬಿಟ್ಟು ಇವನಿಗೆ ಸ್ನಾನ ಮಾಡೋಕ್ಕೆ ಕಳಿಸಿದ್ದೆ. ಸ್ನಾನ ಮಾಡ್ಕೊಂಡು ಬಂದು ಇವಾಗ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ. ಎಕ್ಸಾಮ್ಸ್ ನಡೀತಾ ಇದೆಯಲ್ಲ, ಸೊ ಅದಕ್ಕೆ ಮ್ಯಾಥ್ಸ್ ಮಾತ್ರ ತುಂಬ ಪ್ರಾಕ್ಟೀಸ್ ಬೇಕು ಇವನಿಗೆ ಅಂತ ಹೇಳ್ಬಿಟ್ಟು ಮ್ಯಾಥ್ಸ್ಗೆ ಟ್ಯೂಷನ್ಗೆ ಹಾಕ್ಬಿಟ್ಟಿದ್ದೀವಿ. ಸೊ ಅವನು ಹೋಗ್ತಾ ಇದ್ದಾನೆ. ಇವಾಗ ಹೋಗ್ಬಿಟ್ಟು 6 ಗಂಟೆಗೆ ಹಂಗೆ ಬರ್ತಾನೆ. ಸೊ ಇವತ್ತಿನ ಡಿನ್ನರಲ್ಲಿ ದಾಲ್ ಮಖನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೆಳಿಗ್ಗೆನೇ ಬ್ಲ್ಯಾಕ್ ಕಲರ್ ಊರದ ದಾಲು ಮತ್ತು ಸ್ವಲ್ಪ ರಾಜ್ಮಾನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ಅದರಲ್ಲಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಒಂದು 6 ಸೀಟಿನ ತರಿಸ್ಕೊಂಡ್ರೆ ಕುಕ್ ಆಗಿಬಿಡುತ್ತೆ. ಹಲೋ, ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ? ಯು ಆರ್ ಸೀಯಿಂಗ್ ಯುವರ್ ಫೇಸ್. ವೇರ್ ಆರ್ ಯು ಸೀಯಿಂಗ್? ಹೌ ಇಸ್ ಯುವರ್ ಫೇಸ್? ಇಸ್ ಇಟ್ ಕ್ಯೂಟ್ ಆರ್ ನಾಟ್ ಕ್ಯೂಟ್? No, I don't think so. You are cute. You are very cute. You are my boy. You are the cutest in the world. You are the cutest in the park. Don't behave like a small baby. Now you are all grown up, bit. You are grown up now. How old are you? Tell. 7. You are 7 years old and you are behaving like a chinny papu. When I talk with you. When you talk with me, you behave like this. Oh, chalak nan maga ಇವನು. Hey, बोलेगा ಚಲಾಕೆ ನೀನು ಹೋಗೋ. चलाक नीनू. Now where are you going? I am going to park Why are you going to park? to play football with my friends Why you wanted to play with your friends? because I want to entertain me. You wanted to entertain yourself. Yes. When you play with your friends, you feel happy. Catch. Okay, go. Go. ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದೀಯಾ? ಇದರ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ ಬಾ. ಹೋಗ್ಬಿಟ್ ಬಾ. ಮತ್ತೆ ಸಿಗೋಣ. ಮತ್ತೆ ಸಿಗೋಣ. ಇದೇನು ಪೋಸ್ ಇದು? ಇದು ಯಾವ್ದು ಪೋಸು? ಸೂಪರ್ಮ್ಯಾನ್. ನೀನು ಸೂಪರ್ ಮ್ಯಾನಾ? ನೀನು ತರ್ಲೆ ಮ್ಯಾನು. ಇದು ಯಾವ ಪೋಸು? ಸ್ಪೈಡರ್ಮ್ಯಾನ್. ಸರಿ ಹೋಗು, ಬೇಗ ಹೋಗ್ಬಿಟ್ಟು ಆಡ್ಕೊಂಡು ಬಾ. ये कौन सा फूल है? ದಿಸ್ ಇಸ್ आयरन मैन. ಆರಾಮಾಗಿ ಕೂತ್ಕೊಂಡು ನೋಡಿ ಯಾವ ಥರ ತಿಂತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಪಾರ್ಕಿಂದ ಇವಾಗಲೇ ಆಡ್ಕೊಂಡು ಬಂದಿದ್ದಾನೆ. ನಿನ್ನೆ ವ್ಲಾಗಲ್ಲಿ ಹೇಳಿದ್ನಲ್ಲ ಯಾವ ಥರ ಆಡ್ಕೊಂಡು ಬರ್ತಾರೆ ಅಂದರೆ ಈ ಥರ ಆಡ್ಕೊಂಡು ಬರ್ತಾರೆ ನೋಡಿ. ನಿನ್ನೆ ಚೆನ್ನಾಗಿ ತೊಳೆದಿಟ್ಟೆ, ಇವತ್ತು ಆಡ್ಕೊಂಡ್ಬಿಟ್ಟು ಈ ಥರ
ಕಚ್ಚಡ. ಹಾಂ, ವಾಟ್? ಮಳೆ ಬರೋವಾಗ ಫುಟ್ಬಾಲೆಲ್ಲ ಆಡಬಾರ್ದು. ವೆನ್ ಇಟ್ ಈಸ್ ರೇನಿಂಗ್ ಯು ಶುಡ್ ನಾಟ್ ಪ್ಲೇ ಫುಟ್ಬಾಲ್. ಇಫ್ ಯು ಪ್ಲೇ ಯುವರ್ ಶೂಸ್ ವಿಲ್ ಬಿಕಮ್ ಡರ್ಟಿ. ಆ್ಯಂಡ್ ವೆನ್ ಐ ನೋಡ ಅವನ್ನ ಅಣ್ಣನ ನೋಡೋಕೆ ಹೋಗಿದ್ದಾನೆ. ಹಾಗೆ ಅವಾಗವಾಗ ನೀರಲ್ಲಿ ತೊಳಿತಾ ಇದ್ದರೆ ಇದರಲ್ಲಿ ಇದು ಗಮ್ ಇದೆ ಅಲ್ಲ, ಅದು ಹೋಗ್ಬಿಡುತ್ತೆ. ಇಫ್ ಐ ವಾಶ್ ದಿಸ್ ಅಗೇನ್ ಆ್ಯಂಡ್ ಅಗೇನ್, ವಾಟ್ ವಿಲ್ ಹ್ಯಾಪನ್? Okay, I can't wipe it in cloth. I am just keeping this now there only. I will wash tomorrow because I have to cook food for you, no? ದಾಲ್ ಮಖನಿ ಮಾಡೋದಕ್ಕೆ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ದಾಲ್ ಬಾಯ್ಲ್ ಆಗಿದೆ ತುಂಬ ಚೆನ್ನಾಗಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನೋಡಿ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು 2 ಗ್ರೀನ್ ಚಿಲ್ಲೀಸ್ನ ತೊಗೊಂಡಿದ್ದೀನಿ, ಮತ್ತು 2 ಮೀಡಿಯಮ್ ಸೈಜು ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ನು ಈ ಥರ ಕುಟ್ಕೊಂಡಿದ್ದೀನಿ, 2 ಟೊಮೆಟೊನೂ ತೊಗೊಂಡಿದ್ದೀನಿ. ಇವಾಗ ಈ ಕಡಾಯಿಯಲ್ಲಿ ಮಾಡೋಣ ದಾಲ್ ಮಖನಿ. ಕಡಾಯಿ ಬಿಸಿ ಆದಮೇಲೆ ಮೊದಲಿಗೆ ಮಸ್ಟರ್ಡ್ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಬಟರ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಎರಡನ್ನೂ ಹಾಕಿದ್ದೀನಿ. ಈ ದಾಲ್ ಮಖನಿ ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿರುತ್ತೆ. ರೈಸ್ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ರೋಟಿ ಜೊತೆನೂ ತಿನ್ಬೋದು, ಮತ್ತು ನಾನ್ ಜೊತೆನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬಟರ್ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ನೊರೆ ಥರ ಬರುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಆ್ಯಡ್ ಮಾಡೋಣ ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದೆಲ್ಲ ಚೆನ್ನಾಗಿ ಫ್ರೈ ಆಗೋತ್ತಷ್ಟಿಗೆ 2 ಟೊಮೆಟೊ ಇದೆ, ಅದನ್ನು ಕಟ್ ಮಾಡ್ಕೊತೀನಿ. ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೆಟೊಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಬೇಳೆ ಬೇಯಿಸುವಾಗೂ ಅದರಲ್ಲೇನು ಉಪ್ಪು ಹಾಕಿದ್ದೀನಿ, ನೋಡಿಕೊಂಡು ಹಾಕ್ಕೋಬೇಕು ಇದರಲ್ಲೇನು. ಇವಾಗ ಇದರಲ್ಲಿ ನೋಡ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ. ಇವಾಗ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಮಸಾಲೆಗಳೆಲ್ಲ ಈ ಟೊಮೆಟೊಸಲ್ಲಿ ಹಿಡ್ಕೋಬೇಕು ಚೆನ್ನಾಗಿ. ನಾರ್ಮಲಾಗಿ ಟೊಮೆಟೊ ಗೊಜ್ಜು ಹೆಂಗೆ ಮಾಡ್ಕೊತೀವಿ ಆ ಥರ ಇದನ್ನು ಕುಕ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡ್ರೆ ಚೆಂದ, ಇಲ್ಲಾಂದರೆ ಐ ಫ್ಲೇಮಲ್ಲಿ ಆದರೆ ಸ್ವಲ್ಪ ಕೆಳಗಡೆ ಇಳ್ಕೊಂಡ್ಬಿಡುತ್ತೆ. ಅದಕ್ಕೆ ಫ್ಲೇಮ್ ಮೀಡಿಯಮಾಗಿ ಇಟ್ಕೊಂಡು 1-2 3 ನಿಮಿಷದವರೆಗೂ ಕುಕ್ ಮಾಡ್ಕೋಬೇಕು. ಸೈಡಲ್ಲಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಇವಾಗಲೇ ಉಪ್ಪೆಲ್ಲ ಚೆಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು ಕಡಿಮೆ ಇದ್ದರೆ. ಇವಾಗ ಈ ಮಸಾಲೆಯಲ್ಲಿ ದಾಲನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾಗಿರೋ ಅಷ್ಟಿಗೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಊರದ ದಾಲ್ ಅಲ್ವಾ, ಇದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು. ಈ ದಾಲ್ ಮಖನಿ ಇನ್ನೂ ರೆಡಿ ಆಗಿಲ್ಲ. ಇದು ಎಷ್ಟು ಕುಕ್ ಆಗುತ್ತೋ ಅಷ್ಟು ಇದ್ರದ್ದು ಟೇಸ್ಟ್ ಎನ್ಹಾನ್ಸ್ ಆಗಿಬಿಡುತ್ತೆ. ಒಂದು 15-20 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು. ಆವಾಗಲೇ ಇದ್ರದ್ದು ಟೇಸ್ಟ್ ತುಂಬ ಎನ್ಹಾನ್ಸ್ ಆಗುತ್ತೆ. ಒಂದು 15 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ದಾಲ್ ಮಖನಿ ರೆಡಿ ಆಗಿಬಿಟ್ಟಿದೆ. ಇವಾಗ ಇದರಲ್ಲಿ ಈ ಬಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೆ, ಇವಾಗ ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ.
ಈಗ ತುಂಬ ರುಚಿಕರವಾದ ದಾಲ್ ಮಖನಿ ರೆಡಿ ಆಗಿಬಿಟ್ಟಿದೆ. ಮಖನಿ ಅಂದರೆ ಬಟರು. ಅದನ್ನು ನಾವು ಎಷ್ಟು ಇದರಲ್ಲಿ ಆ್ಯಡ್ ಮಾಡ್ತೀವೋ ಅಷ್ಟು ಟೇಸ್ಟ್ ಆಗಿರುತ್ತೆ. ನಾನು ತುಂಬ ಬೇಡ ಮಕ್ಕಳಿಗೇನಾದರೂ ಹೀಟ್ ಆಗಿಬಿಡುತ್ತೆ, ಲೂಸ್ ಮೋಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆನೇ ಆ್ಯಡ್ ಮಾಡಿರೋದು. ಅದು ಒಗ್ಗರಣೆ ಮಾಡುವಾಗ ಸ್ವಲ್ಪ ಆ್ಯಡ್ ಮಾಡಿದೆ, ಲಾಸ್ಟಲ್ಲಿ ಸ್ವಲ್ಪ ಆ್ಯಡ್ ಮಾಡಿದೆ. ಆದ್ರೂ ತುಂಬ ಟೇಸ್ಟಿಯಾಗಿದೆ. ಸೊ ಈಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನನ್ನು ಬರೆದು ತಿಳಿಸಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.